ನಮಸ್ಕಾರ ಎಲ್ರಿಗೂ. ನಮ್ಮ ಸ್ಯಾಮ್ಸಂಗ್ A12 ತಂದಿದ್ರು, ನೋಡ್ತಿರ್ಬೋದು ಬೇರೆ ಕಡೆ ಕೊಟ್ಟಿದ್ರಂತೆ. ಸೊ ಕಾಂಪೊನೆಂಟು ಮತ್ತು ಐ ಸಿ ಎಲ್ಲನೂ ಕಿತ್ತಾಕಿದ್ದಾರೆ, ಪ್ಲಸ್ ಪವರ್ ಐ ಸಿನೂ ಇಟ್ ಮಾಡಾಕಿಟ್ಟಿದ್ದಾರೆ. ಸೊ ಈಗ ಪವರ್ ಐ ಸಿ ಕಾಂಪೊನೆಂಟ್ ಎಲ್ಲನೂ ಹಾಕೊಂಡು ಕೂತ್ಕೊಳ್ಳೋಕೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬೆಟರು CPU ಎಲ್ಲ ಚೆನ್ನಾಗಿದ್ದು ಚೆಕ್ ಮಾಡ್ಕೊಂಡು ಬೇರೆ ಮದರ್ ಬೋರ್ಡ್ಗೆ ಸ್ವ್ಯಾಪ್ ಮಾಡಿದ್ವಿ. ನೋಡ್ತಿರ್ಬೋದು ಅದೇ ಮದರ್ ಬೋರ್ಡಿಂದ ಬೇರೆ ಮದರ್ ಬೋರ್ಡಿಗೆ, ಹೊಸ ಮದರ್ ಬೋರ್ಡ್ಗೆ ಸ್ವ್ಯಾಪ್ ಮಾಡಿದ್ದೀವಿ CPU ಮತ್ತು MMCನ ರ್ಯಾಮ್ನ. ನೋಡೋಣ ಆನ್ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಪವರ್ ಬಟನ್ ಹಾಕ್ತಿದ್ದೀವಿ, ಆನ್ ಮಾಡೋಣ. ಏನಕ್ಕೆ ಡಿ ಸಿಲಿ ನೋಡ್ತೀವಿ, ಡಿ ಸಿ ರೀಡಿಂಗಲ್ಲಿ ಓಕೆ ಇದೆ. CPU ಇದೆಲ್ಲ ಇನ್ಪುಟ್ ಔಟ್ಪುಟ್ ಎಲ್ಲ, ಪವರ್ ಐ ಸಿದೆಲ್ಲ ಇನ್ಪುಟ್ ಔಟ್ಪುಟ್ ಎಲ್ಲ ಕರೆಕ್ಟಾಗಿದೆ. ಆಲ್ಮೋಸ್ಟಲ್ಲಿ ಚೆಕ್ ಮಾಡಿದಾಗ ಆನ್ ಆಗ್ತು. ಸ್ಯಾಮ್ಸಂಗ್ A12 ಆನ್ ಆಗ್ತಿದೆ. ನೋಡೋಣ ಫುಲ್ ಆನ್ ಆಗುತ್ತಾ, ಏನೂ ಇಲ್ಲ ಸ್ಟಕ್ ಆಗುತ್ತಾ, ಇಲ್ಲ MMC ಇಲ್ಲ ರ್ಯಾಮ್ ಏನೋ ಪ್ರಾಬ್ಲಮ್ ಇದೆಯಾ ಏನು ಅಂತ ಕಂಪ್ಯೂಟರ್ ಚೆಕ್ ಮಾಡ್ಕೊಳ್ಳೋಣ. ಸೆಕೆಂಡ್ ಲೋಗೋ ಬಂತು ಅಂದರೆ ಆಲ್ಮೋಸ್ಟಲ್ಲಿ ಆನ್ ಆಗುತ್ತೆ ಅಂತಲೇ. ನೋಡೋಣ. ಸ್ವ್ಯಾಪಿಂಗ್ ಇದು ಆಲ್ಮೋಸ್ಟ್ A14 ಮಾಡಿದ್ದು ಲಾಸ್ಟ್ ಟೈಮು, ಅದೇ ಥರ A12 ಮಾಡಿದ್ವಿ. ಕಂಪ್ಲೀಟಾಗಿ ಆನ್ ಆದರೆ ಸಕ್ಸಸ್ ಆಗಿದೆ ಅಂತ ಅರ್ಥ. ನೋಡ್ತಿರ್ಬೋದು ಕಂಪ್ಲೀಟಾಗಿ ಆನ್ ಆಗಿದೆ. ತುಂಬ ಇಂಪಾರ್ಟೆಂಟ್ ಡಾಟಾಗಳಿತ್ತಂತೆ ಇದರಲ್ಲಿ. ವಾಟ್ಸಪ್ಪಲ್ಲೆಲ್ಲ ಬಿಲ್ಲಿಂಗ್ದೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ದು, ಅವ್ರಿಗೆ ತಂದು ಕೊಟ್ಟಿದ್ದ. ಆ್ಯಕ್ಚುಲಿ ಕೊಟ್ಟು ಮಾರ್ನಿಂಗ್ ಕೊಟ್ಟಿದ್ದು, ಈವ್ನಿಂಗ್ ಹೊತ್ತಿಗೆ ರೆಡಿ ಮಾಡಿದ್ವಿ. ಹಳೆ ಮದರ್ ಬೋರ್ಡ್, ಅದು ಹಳೆ CPUಗಳು ಕಂಪ್ಯೂಟರ್